ನಾನು ಪಬ್ಲಿಕ್ ಲೈಫ್ ಅಲ್ಲಿ ಆಕ್ಟಿವ್ ಆಗಿದ್ದೀನಿ, ರಾಜಕೀಯವಾಗಿ ತಟಸ್ಥವಾಗಿದ್ದೀನಿ. ಯಾವುದೋ ಮೂರು ಪಾರ್ಟಿನಲ್ಲಿ ರೆಗ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇಲ್ಲ. ತಟಸ್ಥ ಅಂದ್ರೆ ಅವತ್ತಿನ ಸ್ಟೇಜ್ ಏನಿದೆ 2024 MLA ಎಲೆಕ್ಷನ್ ಆ ಸಮಯದಲ್ಲಿ ತಟಸ್ಥ ಅಂದ್ರೆ ಯಾವ ಪಾರ್ಟಿಲಿ ಇದ್ದೀನಿ ಆ ಪಾರ್ಟಿಲಿ ಇದೀನಿ ಅಂತ ತಗೋದಿಲ್ಲ. ವೋಟ್ ಮಾಡಿದ್ದೀನಿ, ವೋಟರ್ ಆಗಿದ್ದೀನಿ, ಅಲ್ಲಿಗೆ ಸಬ್ಜೆಕ್ಟ್ ನಿಂತಿದೆ ಸಕ್ರಿಯ ರಾಜಕಾರಣ. ಉಳಿದಂಗೆ ಪಬ್ಲಿಕ್ ಸರ್ವಿಸ್ ಏನಿದೆ, ಪಬ್ಲಿಕ್ ಆಕ್ಟಿವಿಟೀಸ್ ಏನಿದೆ, ನನ್ನವರೆಗೂ ಬರೋದನ್ನ ನಾನು ಇದುವರೆಗೂ ಯಾವ್ದು ನಿಲ್ಲಿಸಿಲ್ಲ. ಮುಂದೆ ದೇವರ ಅವಕಾಶ ಕೊಟ್ರೆ, ನಿಮ್ಮೆಲ್ಲರೂ ಸಹಕಾರ ಇದ್ರೆ, ಏನಾದ್ರೂ ಅವಕಾಶಗಳು ಓದಕ್ ಬಂದ್ರೆ ಖಂಡಿತ ರೆಗ್ಯುಲರ್ ಆಕ್ಟಿವಿಟೀಸ್ ನಾನು ಬರ್ತೀನಿ. ಇವತ್ತು ವಾತಾವರಣ ಸರಿ ಇಲ್ಲ ಅಂದ್ರೆ ನನಗೆ ಸರಿ ಇಲ್ಲ ಅನ್ನೋದಕ್ಕಿಂತ ಸೂಕ್ತವಾಗಿ ಬರ್ದೇ ಇರೋದ್ರಿಂದ ತಟಸ್ಥ ಅಂತ ಇದೆ. ನಾನು ಲೋಕಲ್ ಎಲೆಕ್ಷನ್ಸ್ ಗೆ ಸ್ಪರ್ಧಿಸುವಂತ ಇಂಟೆನ್ಷನ್ ನನಗಿಲ್ಲ. ನಾನು ಹೋದ್ಸತಿ ಅಂದ್ರೆ 2024 ಅಲ್ಲಿ ನಾನು ಏನ್ ಅವಕಾಶ ಕೇಳಿದೀನೋ ಆ ಒಂದು ಅವಕಾಶ ಬಂದ್ರೆ ಮಾತ್ರ ಪ್ರಯತ್ನ ಮಾಡುವಂತದ್ದು ನನ್ನ ಗುರಿ ಅಥವಾ ಇಂಟೆನ್ಷನ್ ಇದೆ. ಮಹಿಳಾ ರಿಸರ್ವೇಶನ್ ಬರುತ್ತೆ ಅಂತ ನೋಡ್ರಿ.